ಹೋದ ವರ್ಷ ಕಪ್ಪು ನಮ್ದೇ ಇತ್ತು. ಈ ಗೆಲ್ಲೋದು ಕಪ್ಪು ಗಿಲ್ಲಿನೇ. ಗಿಲ್ಲಿನೇ ಗೆಲ್ಲೋದು, ಪಕ್ಕ ಗಿಲ್ಲಿನೇ ಕಪ್ ಹೊಡಿಯೋದು. ಇನ್ನೊಂದು ಮಾತೇ ಇಲ್ಲ, ಗಿಲ್ಲಿನೇ ಗೆಲ್ಲೋದು. ಬಡವರ ಮಕ್ಕಳು ಬೆಳಿಬೇಕು, ಚಾನ್ಸ್ ಒಂದು ಕೊಡ್ಲೇಬೇಕು ಅವರಿಗೆ. ಹಳ್ಳಿಯಿಂದ ಬಂದ್ರು ತುಂಬಾ ಗೇಮ್ ಚೆನ್ನಾಗಿ ಆಡ್ತಾನೆ. ಅಂತವ್ರನ್ನ ಬಡವ್ರ ಮಕ್ಕಳನ್ನ ಗೆಲ್ಲಿಸ್ಬೇಕು. ನಾವು ಗಿಲ್ಲಿಗೋಸ್ಕರ ನೋಡ್ತಾ ಇದೀವಿ. ಹೌದು, ಗಿಲ್ಲಿಗೆ ದೊಡ್ಡ ಅಭಿಮಾನಿ ನಾವು. ಈ ವರ್ಷ ಗಿಲ್ಲಿನೇ ಗೆಲ್ಲೋದು. ತುಂಬ ಚೆನ್ನಾಗಿ ಆಡ್ತಾರೆ. ಹೋದ ವರ್ಷ ಕಪ್ಪು ನಮ್ಮದೇ ಇತ್ತು. ಈ ಗೆಲ್ಲೋದು ಕಪ್ಪು ಗಿಲ್ಲಿನೇ. ಗಿಲ್ಲಿನೇ ತುಂಬ ಚೆನ್ನಾಗಿ ಆಡ್ತಾನೆ, ಎಲ್ಲರ ಚೆನ್ನಾಗಿ ಮಾತಾಡ್ತಾನೆ. ಹಳ್ಳಿಯಿಂದ ಬಂದರೂ ತುಂಬ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾನೆ. ಅದಕ್ಕೆ ಗಿಲ್ಲಿನೇ ಗೆಲ್ಲೋದು, ಪಕ್ಕ ಗಿಲ್ಲಿನೇ ಕಪ್ ಹೊಡಿಯೋದು. ಇಲ್ಲ, ಪಕ್ಕ ಗೆಲ್ಲೋದೇ ಗಿಲ್ಲಿ. ಅಂದರೆ ಚೆನ್ನಾಗಿ ಆಡ್ತಾರೆ. ಇನ್ನೊಂದು ಮಾತೇ ಇಲ್ಲ, ಗಿಲ್ಲಿನೇ ಗೆಲ್ಲೋದು. ಇಲ್ಲ, ಅದೇನೂ ಇಲ್ಲ, ಗೆಲ್ಲೋದೇ ಗಿಲ್ಲಿ. ಒಂದು ಕಪ್ ತಗೊಬರೋದು ಗಿಲ್ಲಿನೇ ಅಷ್ಟೇ. ಎಲ್ಲರ ಹತ್ರ ಕಾಮಿಡಿ ಆಗಿರ್ತಾನೆ. ಹಳ್ಳಿ ಬಡವರ ಮಕ್ಕಳು ಬೆಳಿಬೇಕು, ಚಾನ್ಸ್ ಒಂದು ಕೊಡ್ಲೇಬೇಕು ಅವರಿಗೆ. ಅಷ್ಟೇ. ಹೋದ ವರ್ಷ RCB ಕಪ್ ನಾನು ಅಷ್ಟೇ ಮಾತಾಡೋದು. ಇಲ್ಲ, ನಾನು ಅಷ್ಟೇ ಮಾತಾಡೋದು. ಹಳ್ಳಿಯಿಂದ ಬಂದರೂ ತುಂಬ ಗೇಮ್ ಚೆನ್ನಾಗಿ ಆಡ್ತಾನೆ. ಅಂಥವ್ರನ್ನ ಬಡವ್ರ ಮಕ್ಕಳನ್ನ ಗೆಲ್ಲಿಸ್ಬೇಕು ನಾವು. ಎಲ್ಲ ಶೂಟಿಂಗ್ ಇದರಿಂದ ಬಂದಿರ್ತಾರೆ, ಆದರೂ ಅವನು ಹಳ್ಳಿಯಿಂದ ಬಂದು ಗೇಮ್ ಚೆನ್ನಾಗಿ ಆಡ್ತಾ ಇದ್ದಾನೆ, ಅವನೇ ಗೆಲ್ಲಬೇಕು. ಅಂಥವ್ರು ಇನ್ನೊಬ್ರು ನೋಡಿ ನೆಕ್ಸ್ಟ್ ವರ್ಷ ಇನ್ನೊಬ್ರು ಬರಬೇಕು. ಅದಕ್ಕಾಗಿ ಗಿಲ್ಲಿನೇ ಗೆಲ್ಲಬೇಕು, ಗೆಲ್ಲಬೇಕು. ಹೌದು, ಅವ್ರನ್ನ ಎಂಕರೇಜ್ ಮಾಡಬೇಕು. ಈ ವರ್ಷನೇ ನೋಡಿದ್ದು ನಾವು. ಗಿಲ್ಲಿಗೋಸ್ಕರ ನೋಡ್ತಾ ಇದೀವಿ. ಹೌದು, ಗಿಲ್ಲಿಗೆ ದೊಡ್ಡ ಅಭಿಮಾನಿ ನಾವು. ಗಿಲ್ಲಿನೇ ಗೆಲ್ಲಬೇಕು. ಏನಂತ ಹೇಳ್ಬೇಕು ಮತ್ತೆ. ಗೆದ್ದು ಬದಲೇಬೇಕು, ಬಂದೇ ಬರ್ತಾರೆ ಅವರು. ಅಷ್ಟೇ ಹೇಳೋದಿನೇನಿಲ್ಲಡ. ಈ ವರ್ಷ ಗಿಲ್ಲಿನೇ ಗೆಲ್ಲೋದು. ತುಂಬ ಚೆನ್ನಾಗಿ ಆಡ್ತಾರೆ. ಹೋದ ವರ್ಷ ಕಪ್ಪು ನಮ್ಮದೇ ಇತ್ತು. ಈ ಗೆಲ್ಲೋದು ಕಪ್ಪು ಗಿಲ್ಲಿನೇ. ಗಿಲ್ಲಿನೇ ತುಂಬ ಚೆನ್ನಾಗಿ ಆಡ್ತಾನೆ, ಎಲ್ಲರ ಚೆನ್ನಾಗಿ ಮಾತಾಡ್ತಾನೆ. ಹಳ್ಳಿಯಿಂದ ಬಂದರೂ ತುಂಬ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾನೆ. ಅದಕ್ಕೆ ಗಿಲ್ಲಿನೇ ಗೆಲ್ಲೋದು, ಪಕ್ಕ ಗಿಲ್ಲಿನೇ ಕಪ್ ಹೊಡಿಯೋದು. ಇಲ್ಲ, ಪಕ್ಕ ಗೆಲ್ಲೋದೇ ಗಿಲ್ಲಿ. ಅಂದರೆ ಚೆನ್ನಾಗಿ ಆಡ್ತಾರೆ. ಇನ್ನೊಂದು ಮಾತೇ ಇಲ್ಲ, ಗಿಲ್ಲಿನೇ ಗೆಲ್ಲೋದು. ಇಲ್ಲ, ಅದೇನೂ ಇಲ್ಲ, ಗೆಲ್ಲೋದೇ ಗಿಲ್ಲಿ. ಒಂದು ಕಪ್ ತಗೊಬರೋದು ಗಿಲ್ಲಿನೇ ಅಷ್ಟೇ. ಎಲ್ಲರ ಹತ್ರ ಕಾಮಿಡಿ ಆಗಿರ್ತಾನೆ. ಹಳ್ಳಿ ಬಡವರ ಮಕ್ಕಳು ಬೆಳಿಬೇಕು, ಚಾನ್ಸ್ ಒಂದು ಕೊಡ್ಲೇಬೇಕು ಅವರಿಗೆ. ಅಷ್ಟೇ. ಹೋದ ವರ್ಷ RCB ಕಪ್ ನಾನು ಅಷ್ಟೇ ಮಾತಾಡೋದು. ಇಲ್ಲ, ನಾನು ಅಷ್ಟೇ ಮಾತಾಡೋದು. ಹಳ್ಳಿಯಿಂದ ಬಂದರೂ ತುಂಬ ಗೇಮ್ ಚೆನ್ನಾಗಿ ಆಡ್ತಾನೆ. ಅಂಥವ್ರನ್ನ ಬಡವ್ರ ಮಕ್ಕಳನ್ನ ಗೆಲ್ಲಿಸ್ಬೇಕು ನಾವು. ಎಲ್ಲ ಶೂಟಿಂಗ್ ಇದರಿಂದ ಬಂದಿರ್ತಾರೆ, ಆದರೂ ಅವನು ಹಳ್ಳಿಯಿಂದ ಬಂದು ಗೇಮ್ ಚೆನ್ನಾಗಿ ಆಡ್ತಾ ಇದ್ದಾನೆ, ಅವನೇ ಗೆಲ್ಲಬೇಕು. ಅಂಥವ್ರು ಇನ್ನೊಬ್ರು ನೋಡಿ ನೆಕ್ಸ್ಟ್ ವರ್ಷ ಇನ್ನೊಬ್ರು ಬರಬೇಕು. ಅದಕ್ಕಾಗಿ ಗಿಲ್ಲಿನೇ ಗೆಲ್ಲಬೇಕು, ಗೆಲ್ಲಬೇಕು. ಹೌದು, ಅವ್ರನ್ನ ಎಂಕರೇಜ್ ಮಾಡಬೇಕು. ಈ ವರ್ಷನೇ ನೋಡಿದ್ದು ನಾವು. ಗಿಲ್ಲಿಗೋಸ್ಕರ ನೋಡ್ತಾ ಇದೀವಿ. ಹೌದು, ಗಿಲ್ಲಿಗೆ ದೊಡ್ಡ ಅಭಿಮಾನಿ ನಾವು. ಗಿಲ್ಲಿನೇ ಗೆಲ್ಲಬೇಕು. ಏನಂತ ಹೇಳ್ಬೇಕು ಮತ್ತೆ. ಗೆದ್ದು ಬದಲೇಬೇಕು, ಬಂದೇ ಬರ್ತಾರೆ ಅವರು. ಅಷ್ಟೇ ಹೇಳೋದಿನೇನಿಲ್ಲಡ. ಗಿಲ್ಲಿನೇ ತುಂಬ ಚೆನ್ನಾಗಿ ಆಡ್ತಾನೆ, ಎಲ್ಲರ ಚೆನ್ನಾಗಿ ಮಾತಾಡ್ತಾನೆ. ಹಳ್ಳಿಯಿಂದ ಬಂದರೂ ತುಂಬ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾನೆ. ಅದಕ್ಕೆ ಗಿಲ್ಲಿನೇ ಗೆಲ್ಲೋದು, ಪಕ್ಕ ಗಿಲ್ಲಿನೇ ಕಪ್ ಹೊಡಿಯೋದು. ಇಲ್ಲ, ಪಕ್ಕ ಗೆಲ್ಲೋದೇ ಗಿಲ್ಲಿ. ಅಂದರೆ ಚೆನ್ನಾಗಿ ಆಡ್ತಾರೆ. ಇನ್ನೊಂದು ಮಾತೇ ಇಲ್ಲ, ಗಿಲ್ಲಿನೇ ಗೆಲ್ಲೋದು. ಇಲ್ಲ, ಅದೇನೂ ಇಲ್ಲ, ಗೆಲ್ಲೋದೇ ಗಿಲ್ಲಿ. ಒಂದು ಕಪ್ ತಗೊಬರೋದು ಗಿಲ್ಲಿನೇ ಅಷ್ಟೇ. ಎಲ್ಲರ ಹತ್ರ ಕಾಮಿಡಿ ಆಗಿರ್ತಾನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.